ಅಮೇಥಿ ಕ್ಷೇತ್ರದಿಂದ ಸ್ಪರ್ಧಿಸ್ತಾರ ಅಳಿಯ ತೆರೆಮರೆಯಲ್ಲೇ ನಡೆದಿದ್ಯಾ ಕೈ ಕಸರತ್ತು. ಅಮೇಥಿ ಸಸ್ಪೆನ್ಸ್ ಏನದು ವಾದ್ರಾ ಲೆಕ್ಕಾಚಾರ. ಇದುವೇ ಇಂದಿನ ಬರ್ನಿಂಗ್ ಸ್ಟೋರಿ ಅಮೇಥಿ ಸೀಕ್ರೆಟ್. ನಾನು ರಂಜಿತ್ ಶಿರಿಯಾರ್. ಲೋಕಸಭೆ ಚುನಾವಣೆಗೆ ರಣಕಣ ಸಿದ್ಧವಾಗಿದೆ. ಎನ್ಡಿಎ ಮೈತ್ರಿಕೂಟವು 400ಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ವಿಜಯ ಪತಾಕೆ ಹಾರಿಸೋಕೆ ಸಜ್ಜಾಗಿದೆ. ಅತ್ತ ಕಾಂಗ್ರೆಸ್ ಕೂಡ ಹೊಸ ಹುಮ್ಮಸ್ಸಿನೊಂದಿಗೆ ಮುನ್ನುಗ್ತಿದೆ. ವಾರಣಾಸಿಯಿಂದ ಪ್ರಧಾನಿ ಮೋದಿ, ಗಾಂಧಿನಗರದಿಂದ ಅಮಿತ್ ಶಾ ರಣಕಣದಲ್ಲಿದ್ದಾರೆ. ಆದರೆ ಕುತೂಹಲದ ಕೇಂದ್ರವಾಗಿರೋ ಅಮೇಥಿ ಕ್ಷೇತ್ರದ ಬಗ್ಗೆ ಮತ್ತೊಂದು ಮಾಹಿತಿ ಹೊರಬಿದ್ದಿದೆ. ಗಾಂಧಿ ಫ್ಯಾಮಿಲಿಯ ಅಳಿಯ ರಾಬರ್ಟ್ ವಾದ್ರಾ ಕಣಕ್ಕಿಳಿತಾರೆ ಅನ್ನೋ ಮಾತು ಕೇಳಿ ಬರ್ತಿದೆ. ಕಾಂಗ್ರೆಸ್ ತನ್ನ ಭದ್ರಕೋಟೆಯನ್ನ ಮರಳಿ ತೆಕ್ಕೆಗೆ ಪಡೆಯೋಕೆ ರಣತಂತ್ರವನ್ನ ಹೆಣಿತಿದೆಯಾ? ಬನ್ನಿ ಅದೆಲ್ಲದರ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ನೋಡೋಣ. ಅಮೇಥಿ ಮರಳಿ ಪಡೆಯಲು ಕಾಂಗ್ರೆಸ್ ತೊಟ್ಟಿದೆಯ ಪಣ. ಸೋನಿಯಾ ಅಳಿಯ ವಾದ್ರಾ ಬಿಜೆಪಿಗೆ ನೀಡ್ತಾರಾ ಟಕ್ಕರ್? ಪ್ರಿಯ ವೀಕ್ಷಕರೇ, ಲೋಕಸಭಾ ಚುನಾವಣೆ ಗೆಲುವಿಗಾಗಿ ವಿವಿಧ ಪಕ್ಷಗಳಲ್ಲಿ ಬಿರುಸಿನ ಚಟುವಟಿಕೆಗಳು ಗರಿಗೆದರಿವೆ. ಅಬ್ ಕಿ ಬಾರ್ 400 ಪಾರ್ ಮಂತ್ರ ಜಪಿಸುತ್ತಿರೋ ಬಿಜೆಪಿ ರಣತಂತ್ರ ಹೆಣೆದಿದೆ. ಎನ್ಡಿಎ ಮೈತ್ರಿಕೂಟವು 400ಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ವಿಜಯ ಪತಾಕೆ ಹಾರಿಸೋಕೆ ಸಜ್ಜಾಗಿದೆ. ಅತ್ತ ಕಾಂಗ್ರೆಸ್ ಕೂಡ ಹೊಸ ಹುಮ್ಮಸ್ಸಿನೊಂದಿಗೆ ಮುನ್ನುಗ್ಗುತ್ತಿದೆ. ಆದರೆ ಮಹತ್ವದ ಬೆಳವಣಿಗೆಯಲ್ಲಿ ಕಾಂಗ್ರೆಸ್ ತನ್ನ ಭದ್ರಕೋಟೆ ಅಮೇಥಿಯನ್ನ ಮರಳಿ ತನ್ನ ತೆಕ್ಕೆಗೆ ಪಡೆಯೋಕೆ ಸಜ್ಜಾಗ್ತಿರೋ ಹಾಗಿದೆ. ಎಸ್, ಯಾಕಂದ್ರೆ ಕಾಂಗ್ರೆಸ್ ಮೊದಲ ಲಿಸ್ಟ್ ಮತ್ತು ಎರಡನೇ ಪಟ್ಟಿಯಲ್ಲೂ ಕೂಡ ಅಮೇಥಿ ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನ ಘೋಷಿಸಿರಲಿಲ್ಲ. ಹಾಗೆ ನೋಡಿದ್ರೆ ಒಂದು ಕಾಲದಲ್ಲಿ ಅಮೇಥಿ ಮತ್ತು ರಾಯ್ಬರೇಲಿ ಕಾಂಗ್ರೆಸ್ನ ಭದ್ರಕೋಟೆ. ಕಾಂಗ್ರೆಸ್ನ ಗಾಂಧಿ ಫ್ಯಾಮಿಲಿಯೇ ಇಲ್ಲಿ ನಿರಂತರವಾಗಿ ಗೆದ್ದು ಬೀಗಿದ್ದು. ಆದರೆ ಈ ಬಾರಿ ಈ ಕ್ಷೇತ್ರದಿಂದ ಸ್ಪರ್ಧಿಸೋದ್ರ ಬಗ್ಗೆ ಸುಳಿವು ಬಿಟ್ಕೊಟ್ಟಿರಲಿಲ್ಲ. ಇನ್ನು ರಾಹುಲ್ ಗಾಂಧಿ ಅಮೇಥಿ ಬಿಟ್ಟು ವಯನಾಡಿನತ್ತ ಮುಖ ಮಾಡಿದ್ದಾರೆ. ಸೋನಿಯಾ ಗಾಂಧಿ ಕಳೆದ ಬಾರಿ ರಾಯ್ಬರೇಲಿಯಿಂದ ಚುನಾಯಿತರಾಗಿದ್ರು. ಆದ್ರೆ ಈ ಸಲ ಅದ್ಯಾಕೋ ಏನೋ ಸಂಸತ್ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡೋಕೆ ಮನಸ್ಸು ಮಾಡಿಲ್ಲ. ಬದಲಿಗೆ ರಾಜ್ಯಸಭೆಯತ್ತ ಮುಖ ಮಾಡಿದ್ದಾಗಿದೆ. ಹೀಗಾಗಿ ಅಮೇಥಿಯಲ್ಲಿ ಕಣಕ್ಕಿಳಿಯೋರಾದ್ರೂ ಯಾರು ಅನ್ನೋ ಚರ್ಚೆ ನಡೀತಾನೆ ಇತ್ತು. ರಾಬರ್ಟ್ ವಾದ್ರಾ ಅಮೇಥಿಯಿಂದ ಸ್ಪರ್ಧಿಸುವ ಸುಳಿವು. ಅಮೇಥಿಯ ಜನ ತಪ್ಪು ಅರಿತಿದ್ದಾರೆಂದಿದ್ದೇಕೆ ವಾದ್ರಾ? ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಜಿದ್ದಾಜಿದ್ದಿನ ಸ್ಪರ್ಧೆ ಏರ್ಪಟ್ಟಿತ್ತು. ಕೊನೆಗೂ ಕಾಂಗ್ರೆಸ್ ಅಮೇಥಿ ಕ್ಷೇತ್ರ ಕಳೆದುಕೊಂಡಿತ್ತು. ಆದರೆ ಈ ಬಾರಿ ಮರಳಿ ಅಮೇಥಿಯನ್ನ ತನ್ನ ಸುಪರ್ದಿಗೆ ಪಡೆದುಕೊಳ್ಳೋಕೆ ರಣತಂತ್ರ ಹೆಣಿತಿದೆ ಎನ್ನಲಾಗ್ತಿದೆ. ಮಹತ್ವದ ಬೆಳವಣಿಗೆಯಲ್ಲಿ ಸೋನಿಯಾ ಗಾಂಧಿ ಅಳಿಯ ರಾಬರ್ಟ್ ವಾದ್ರಾ ಅಮೇಥಿಯಿಂದ ಕಣಕ್ಕಿಳಿಯೋ ಬಗ್ಗೆ ಚರ್ಚೆ ನಡೀತಿದೆ. ಅಂತೆ ಕಂತೆಗಳ ಬಗ್ಗೆ ಸ್ವತಃ ರಾಬರ್ಟ್ ವಾದ್ರಾ ಪ್ರತಿಕ್ರಿಯಿಸಿದ್ದು, ಅಮೇಥಿಯಿಂದ ಸ್ಪರ್ಧಿಸುವ ಇರಾದೆ ವ್ಯಕ್ತಪಡಿಸಿದ್ದಾರೆ. ಅಮೇಥಿ ಜನರಿಗೆ ಗಾಂಧಿ ಪರಿವಾರದವರು ಬೇಕಾಗಿದ್ದಾರೆ. ನಾನೇನಾದ್ರೂ ಕಂಟೆಸ್ಟ್ ಮಾಡಿದ್ರೆ ಅಮೇಥಿ ಕ್ಷೇತ್ರವನ್ನೇ ಸೆಲೆಕ್ಟ್ ಮಾಡಿಕೊಳ್ಳುವೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಅಮೇಥಿ ಜನರಿಗೆ ನಾನು ಸ್ಪರ್ಧೆ ಮಾಡಬೇಕು ಅನ್ನೋ ಇಚ್ಛೆ ಇದೆ ಅಂತ ಹೇಳಿಕೊಂಡಿದ್ದಾರೆ. जब अमेठी के लोगों को लग रहा है कि उन्होंने गलती की कि स्मृति जी को जताया और राहुल को वहाँ से जो भी है कि कोई और कंस्टिट्यूंसी ढूंढनी पड़ी या जो भी है, पर मुझे लग रहा है कि वो चाहते हैं कि गांधी परिवार का कोई भी सदस्य वापस आए, वहाँ वो भारी बहुमत से जिताएंगे. यहाँ तक कि वो मेरे से भी प्रेरणा करते हैं और आशा करते हैं कि मैं वहाँ अपना पहला कदम अगर राजनीति में रखता हूँ और सांसद बनने की सोचता हूँ तो मैं अमेठी को ही रिप्रेजेंट करूँ, क्योंकि मैंने 99 से अपनी जो प्रचार प्रियंका के साथ शुरू किया वो अमेठी में ही था. ನೋಡಿದ್ರಲ್ವಾ ವೀಕ್ಷಕರೇ, ವಾದ್ರಾ ಮಾತಿನ ಮರ್ಮ ಏನಿದೆ ಅಂತ. ಅಮೇಥಿ ಕ್ಷೇತ್ರದ ಬಗ್ಗೆ ಬಿಚ್ಚಿಟ್ಟಿರೋ ಆ ಸೀಕ್ರೆಟ್ ಏನು ಅನ್ನೋದನ್ನ
ಹಾಲಿ ಸಂಸದೆ ಸ್ಮೃತಿ ಇರಾನಿ ಹೆಸರೆತ್ತದೆ ಅವರ ಕಾರ್ಯವೈಖರಿಗೆ ಜನ ರೋಸಿ ಹೋಗಿದ್ದಾರೆ ಎಂದಿದ್ದಾರೆ. ಅಷ್ಟೇ ಅಲ್ಲದೆ ಅನೇಕ ದಿನಗಳಿಂದ ವಾದ್ರಾಗೆ ರಾಜಕೀಯಕ್ಕೆ ಬರುವಂತೆ ಅನೇಕ ಜನ ಕೇಳ್ತಿದ್ದಾರಂತೆ. ಇದೀಗ ಆ ಟೈಮ್ ಸಮೀಪಿಸಿದೆ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಅಮೇಥಿ ಜನ ಈ ಹಿಂದೆ ತಾವು ಮಾಡಿದ ತಪ್ಪು ಅರಿತಿದ್ದಾರೆ. ಈ ಸಲ ಗಾಂಧಿ ಫ್ಯಾಮಿಲಿಯ ವ್ಯಕ್ತಿಯೊಬ್ಬರನ್ನ ಚುನಾಯಿಸಲು ಕಾಯ್ತಿದ್ದಾರೆ ಎಂದಿದ್ದಾರೆ. क्योंकि जो वहाँ की अभी सांसद हैं उनसे वो अमेठी के लोग बहुत परेशान हैं और अमेठी में उनको लगा है कि गलती हुई, क्योंकि उनका मेरे ख्याल से ज़्यादा वहाँ आना जाना नहीं है, वहाँ कुछ प्रगति के बारे में नहीं सोच रहे हैं, बस वो ये देख रहे हैं कि गांधी परिवार के ऊपर कैसे कुछ बेबुनियाद कोई सवाल उठाएं, इल्ज़ाम लगाएं और बस शोर शराबा करें. ವೀಕ್ಷಕರೇ, ಹಾಗೆ ನೋಡಿದ್ರೆ ಅಮೇಥಿ ಮತ್ತು ರಾಯ್ಬರೇಲಿ ಒಂದು ಕಾಲದಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ. ಅದರಲ್ಲೂ ಕೂಡ 2004ರಿಂದ 2019ರವರೆಗೆ ಸೋನಿಯಾ ಗಾಂಧಿ ಸತತವಾಗಿ ಉತ್ತರ ಪ್ರದೇಶದ ರಾಯ್ಬರೇಲಿ ಕ್ಷೇತ್ರದಿಂದ ಆಯ್ಕೆಯಾಗ್ತಾ ಬಂದಿದ್ರು. ಆದರೆ ಇದೀಗ ತಮ್ಮ 25 ವರ್ಷದ ಲೋಕಸಭಾ ಇತಿಹಾಸದ ಸಾಂಗತ್ಯಕ್ಕೆ ಗುಡ್ ಬೈ ಹೇಳಿದ್ದಾರೆ. ಈ ಕ್ಷೇತ್ರದಲ್ಲಿ ಗಾಂಧಿ ಕುಟುಂಬದವರೇ ಸ್ಪರ್ಧೆ ಮಾಡ್ತಾರೆ ಅನ್ನೋ ಮಾತುಗಳು ಕೆಲ ದಿನಗಳಿಂದ ಹರಿದಾಡ್ತಿತ್ತು. ಇದೀಗ ಸೋನಿಯಾ ಗಾಂಧಿ ಅಳಿಯ ರಾಬರ್ಟ್ ವಾದ್ರಾ ಮಾತುಗಳು ಇದಕ್ಕೆ ಪುಷ್ಟಿ ನೀಡಿವೆ. ಸೋನಿಯಾ ಗಾಂಧಿ ಕಾಂಗ್ರೆಸ್ ಅಧ್ಯಕ್ಷೆಯಾಗಿದ್ದ ಅವಧಿಯಲ್ಲಿ ಅಳಿಯ ರಾಬರ್ಟ್ ವಾದ್ರಾ ಹೆಸರು ಕೆಲ ಹಗರಣಗಳಲ್ಲಿ ಕೇಳಿಬಂದಿತ್ತು. ಗುರ್ಗಾಂವ್ನ ಶಿಕೋಪುರ್ನಲ್ಲಿ ವಿವಾದಿತ ಭೂಮಿಗೆ ವಾದ್ರಾ ಅನುಮತಿ ಪಡೆದ ಸಂದರ್ಭದಲ್ಲಿ ಅವರ ಸ್ಕೈಲೈಟ್ ಹಾಸ್ಪಿಟಾಲಿಟಿ ಸಂಸ್ಥೆ ರಾಜ್ಯದಲ್ಲಿ ನಿಗದಿಪಡಿಸಿರುವಂತಹ ಮಿತಿಗಿಂತ ಹೆಚ್ಚು ಭೂಮಿಯನ್ನ ಹೊಂದಿತ್ತು ಅನ್ನೋ ಆರೋಪ ಕೇಳಿಬಂದಿತ್ತು. ಆಗ ಬಿಜೆಪಿ ಇದೇ ವಿಷಯವನ್ನ ತನ್ನ ಆಯುಧವನ್ನಾಗಿ ಮಾಡಿಕೊಂಡಿತ್ತು. ಸದ್ಯ ಅಮೇಥಿಯಿಂದ ಕಣಕ್ಕಿಳಿದ್ರೆ ಕೇಸರಿ ಪಾಳ್ಯಕ್ಕೆ ಮತ್ತೊಂದು ಅಸ್ತ್ರ ಸಿಕ್ಕಂತಾಗೋ ಸಂಭವವೂ ಇದೆ. ಬಹುದಿನಗಳಿಂದ ಅಮೇಥಿ ಬಗ್ಗೆ ಇದ್ದ ಕುತೂಹಲ ಒಂದರ್ಥದಲ್ಲಿ ಬಗೆಹರಿದಂತಿದೆ. ಆದರೆ ಅತ್ತ ರಾಯ್ಬರೇಲಿಯಿಂದ ರಾಬರ್ಟ್ ವಾದ್ರಾ ಪತ್ನಿ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಕಣಕ್ಕಿಳಿತಾರಾ ಅನ್ನೋ ಪ್ರಶ್ನೆ ಎದ್ದಿವೆ. ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಸಕ್ರಿಯ ರಾಜಕೀಯಕ್ಕೆ ಪ್ರವೇಶಿಸಿದ 5 ವರ್ಷಗಳ ನಂತರ ಈ ಬಾರಿ ಕಣಕ್ಕೆ ಧುಮುಕಲಿದ್ದಾರೆ ಎನ್ನಲಾಗ್ತಿತ್ತು. ತನ್ನ ತಾಯಿ ಸೋನಿಯಾ ಗಾಂಧಿ ದಶಕಗಳಿಂದ ಪ್ರತಿನಿಧಿಸುತ್ತಿರುವ ಉತ್ತರ ಪ್ರದೇಶದ ರಾಯ್ಬರೇಲಿಯಿಂದ ಲೋಕಸಭೆಗೆ ಪದಾರ್ಪಣೆ ಮಾಡಲಿದ್ದಾರೆ ಅಂತಾನೆ ಚರ್ಚೆ ಆಗ್ತಿತ್ತು. ಅಂದು 2019ರಲ್ಲಿ ಚುನಾವಣಾ ಕಣದಿಂದ ಹೊರಗುಳಿಯಲು ಪ್ರಿಯಾಂಕಾ ಬಯಸಿದ್ರು. ಆದರೆ ಈಗ 2024ರ ಚುನಾವಣೆಯಲ್ಲಿ ತಮ್ಮ ಪಕ್ಷದ ಗೆಲುವಿನ ಸಂಖ್ಯೆ ಹೆಚ್ಚಿಸೋಕೆ ರಾಯ್ಬರೇಲಿಯಿಂದ ಕಣಕ್ಕಿಳಿಯಲಾಗುತ್ತದೆ ಅನ್ನೋ ಚರ್ಚೆಗಳು ಕೂಡ ಇದ್ದಿದ್ವು. ಆದರೆ ಈ ಬಗ್ಗೆ ಇನ್ನೂ ಒಮ್ಮತದ ನಿರ್ಧಾರ ಹೊರಬಿದ್ದಿಲ್ಲ. ಇದೇ ಬೆನ್ನಲ್ಲೇ ಪತಿ ರಾಬರ್ಟ್ ವಾದ್ರಾ ಅಮೇಥಿಯಿಂದ ಕಣಕ್ಕಿಳಿದ್ರೆ ಗೆಲುವು ಪಕ್ಕಾ ಅನ್ನೋ ಮಾತುಗಳಿವೆ. ಇಲ್ಲೊಂದು ಗಮನಿಸಲೇಬೇಕಾದ ಸಂಗತಿಯೊಂದಿದೆ. ಅದೇನೆಂದ್ರೆ ಯುಪಿಯಲ್ಲಿ ಒಟ್ಟು 80 ಲೋಕಸಭಾ ಸ್ಥಾನಗಳಿವೆ. ಇಲ್ಲಿಂದ ಸಂಸತ್ತಿಗೆ ಅತಿ ಹೆಚ್ಚು ಸಂಸದರು ಆಯ್ಕೆಯಾಗ್ತಾರೆ. ಉತ್ತರ ಪ್ರದೇಶ ಒಂದು ಕಾಲದಲ್ಲಿ ನೆಹರು ಗಾಂಧಿ ಕುಟುಂಬದ ಭದ್ರ ಕೋಟೆಯಾಗಿತ್ತು. ಆದರೆ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಇದೀಗ ಯುಪಿಯಲ್ಲಿ ತನ್ನ ಅಸ್ತಿತ್ವ ಉಳಿಸಿಕೊಳ್ಳಲು ಹೆಣಗಾಡ್ತಿದ್ಯಾ ಅನ್ನೋ ಪ್ರಶ್ನೆಗಳಿದ್ದಿವೆ. ಯಾಕಂದ್ರೆ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಯುಪಿಯಿಂದ ಕೇವಲ 1 ಸ್ಥಾನ ಮಾತ್ರ ಗೆಲ್ಲಲು ಶಕ್ತವಾಗಿತ್ತು. ಸೋನಿಯಾ ಗಾಂಧಿ ರಾಯ್ಬರೇಲಿ ಲೋಕಸಭಾ ಕ್ಷೇತ್ರದಿಂದ ಗೆದ್ದಿದ್ರು. ಆದರೆ ರಾಹುಲ್ ಗಾಂಧಿ ಅಮೇಥಿಯಲ್ಲಿ ಸೋಲುಂಡಿದ್ರು. ಅದೃಷ್ಟವಶಾತ್ ಅತ್ತ ಕೇರಳದ ವಯನಾಡಿನಲ್ಲಿ ಗೆಲುವು ದಾಖಲಿಸಿದ್ರು. ಅಂದು ರಾಹುಲ್ ಗಾಂಧಿ ಎದುರಾಳಿಯಾಗಿ ಬಿಜೆಪಿ ತನ್ನ ಅಭ್ಯರ್ಥಿಯನ್ನಾಗಿ ಸ್ಮೃತಿ ಇರಾನಿಯವರನ್ನ ಘೋಷಿಸಿತ್ತು. ಅಮೇಥಿಯಲ್ಲಿ ಅಂದು ಲೋಕಸಮರಕ್ಕೆ ಸ್ವಲ್ಪ ದಿನಗಳ ಮುನ್ನವೇ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಮೃತಿ ಇರಾನಿ ಕಣಕ್ಕಿಳಿದ್ರು. ಕಡಿಮೆ ಅವಧಿಯಲ್ಲೇ ಉತ್ತಮ ಪ್ರಚಾರ ಮಾಡಿದ ಸ್ಮೃತಿ ಬಹು ಅಂತರದಲ್ಲಿ ಗೆಲುವಿನ ದಾಖಲೆಯನ್ನು ಬರೆದಿದ್ರು. ಆಗ ಬಿಜೆಪಿಯ ಈ ಗೆಲುವು ಕಾಂಗ್ರೆಸ್ನ ದೊಡ್ಡ ಸೋಲು ಅಂತಾನೆ ಪರಿಗಣಿಸಲಾಗಿತ್ತು. ಅಮೇಥಿಯಿಂದ ರಾಗ ದೂರ, ರಾಬರ್ಟ್ ಸಮೀಪ. ಏನಿದೆ ಆ ಲೆಕ್ಕಾಚಾರ? ಫಲ ನೀಡುತ್ತಾ ವಾದ್ರಾ ಪ್ಲಾನ್? 2019ರ ಲೋಕಸಮರದ ವೇಳೆ ಮೊದಲು ಅಮೇಥಿಯಿಂದ ಮಾತ್ರ ರಾಹುಲ್ ಗಾಂಧಿ ಹೆಸರು ಪ್ರಕಟವಾಗಿತ್ತು. ಆದರೆ ಅಲ್ಲಿನ ವಸ್ತುಸ್ಥಿತಿ ವಿರುದ್ಧವಾಗಿರೋದು ತಿಳಿದು ಬಂದಿತ್ತು.
ಹೀಗಾಗಿ ವಯನಾಡಿನಿಂದಲೂ ರಾಹುಲ್ ಗಾಂಧಿ ಸ್ಪರ್ಧಿಸಿದ್ರು. ಮೊದಲೇ ಊಹಿಸಿದಂತೆ ಫಲಿತಾಂಶ ಬಂದಿತ್ತು. ಸದ್ಯ ಅಮೇಥಿಯ ಈಗಿನ ರಾಜಕೀಯ ಸ್ಥಿತಿಗತಿ ಅವಲೋಕಿಸಿದ್ರೆ ಅಷ್ಟೊಂದು ಪೂರಕವಾಗಿಲ್ಲ ಎನಿಸುತ್ತೆ. ಹೀಗಾಗಿ ಈ ಬಾರಿ ರಿಸ್ಕ್ ಅನ್ನ ತೆಗೆದುಕೊಳ್ಳಲು ಮುಂದಾಗದೆ ಸೇಫ್ ಕ್ಷೇತ್ರವನ್ನೇ ರಾಹುಲ್ ಗಾಂಧಿ ಆಯ್ಕೆ ಮಾಡಿಕೊಂಡಂತಿದೆ. ಇದಕ್ಕಾಗಿ ಅಮೇಥಿಯಿಂದ ತಮ್ಮ ಹೆಸರನ್ನ ಕೈಬಿಟ್ಟು ವಯನಾಡಿನಿಂದ ಕಣಕ್ಕೆ ಧುಮುಕಿದ್ದಾರೆ ಎನ್ನುತ್ತಿವೆ ರಾಜಕೀಯ ಮೂಲಗಳು. ಆದರೆ ಸದ್ಯ ಸೋನಿಯಾ ಅಳಿಯ ರಾಬರ್ಟ್ ವಾದ್ರಾ ಲೋಕ ಸಮರದಲ್ಲೊಂದು ಟ್ವಿಸ್ಟ್ ಕೊಡೋಕೆ ಮುಂದಾದಂತಿದೆ. ಅದರಲ್ಲೂ ಕೂಡ ಗಾಂಧಿ ಅಂಡ್ ನೆಹರು ಫ್ಯಾಮಿಲಿ ಅನ್ನೋ ಮಾತಿನ ಮೂಲಕ ಮೋಡಿ ಮಾಡೋಕೆ ಹೊರಟಂತಿದೆ. ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಸ್ಥಿತಿ ನಿರಾಶಾದಾಯಕವಾಗಿದೆ. ಅಮೇಥಿಯಲ್ಲಿ ಕಣಕ್ಕಿಳಿಯೋಕೆ ರಾಹುಲ್ ಗಾಂಧಿ ಹಿಂದೇಟು ಹಾಕಿದ್ದಾರೆ. ಆದರೆ ರಾಗಾಗೆ ಅಮೇಥಿಯಿಂದ ಸ್ಪರ್ಧೆ ಮಾಡಬೇಕು ಅನ್ನೋ ಜನಾಗ್ರಹವೂ ಇದೆ. ಒಂದು ರೀತಿಯಲ್ಲಿ ಉತ್ತರ ಪ್ರದೇಶ ಕಾಂಗ್ರೆಸ್ ಪಕ್ಷಕ್ಕೆ ಬಹು ಮುಖ್ಯವಾದ ರಾಜ್ಯ. ಆದರೆ ಪಕ್ಷ ಹಲವು ವರ್ಷಗಳಿಂದ ಇಲ್ಲಿ ಅವನತಿಯಲ್ಲಿದೆ. ಆದರೆ ಈಗ ಅಮೇಥಿಯಲ್ಲಿನ ಪರಿಸ್ಥಿತಿ 2019ಕ್ಕಿಂತ ಭಿನ್ನವಾಗಿದೆ. ಹಾಲಿ ಸಂಸದೆ ಸಚಿವೆ ಸ್ಮೃತಿ ಇರಾನಿ ಕ್ಷೇತ್ರದ ಬಗ್ಗೆ ನಿರಾಸಕ್ತಿಯಿಂದ ಜನ ಕೋಪಗೊಂಡಿದ್ದಾರೆ ಎನ್ನಲಾಗ್ತಿದೆ. ಅಷ್ಟೇ ಅಲ್ಲದೆ ಅಮೇಥಿಯಲ್ಲಿ ಕಾಂಗ್ರೆಸ್ ಪರ ಒಲವಿದೆ ಎನ್ನಲಾಗಿದೆ. ಇದೆಲ್ಲವನ್ನ ಅಳೆದು ತೂಗಿಯೇ ಸೋನಿಯಾ ಗಾಂಧಿ ಅಳಿಯ ರಾಬರ್ಟ್ ವಾದ್ರಾ ಹೊಸತೊಂದು ದಾಳವನ್ನ ಉರುಳಿಸಿದಂತೆ ಕಾಣಿಸ್ತಾ ಇದೆ. ಅದುವೇ ಅಮೇಥಿ ಜನ ತನ್ನನ್ನ ಚುನಾವಣೆಯಲ್ಲಿ ನಿಲ್ಲಲು ಬಯಸುತ್ತಿದ್ದಾರೆ ಅನ್ನೋದು. ಅದೊಂದು ಕಾಲದಲ್ಲಿ ಕಾಂಗ್ರೆಸ್ ಭದ್ರಕೋಟೆಯೇ ಆಗಿದ್ದ ಅಮೇಥಿ ಕೈಬಿಟ್ಟು ಹೋಗಿದ್ದು ಹೇಗೆ? ಈ ಸಲ ಕಾಂಗ್ರೆಸ್ ಅಳೆದು ತೂಗಿ ಅಮೇಥಿ ರಾಯ್ಬರೇಲಿಯಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸೋಕೆ ಮುಂದಾಗಿದೆ. ಆದರೆ ಮೋದಿ ಹೂಡಿರೋ ದಾಳವೇ ಬೇರೆ ಇದ್ದಂತಿದೆ. ಕಾಂಗ್ರೆಸ್ನ ಒಂದು ಕಾಲದ ಭದ್ರಕೋಟೆ ಅಮೇಥಿಯಲ್ಲಿ ಈಗ ಸೋನಿಯಾ ಗಾಂಧಿ ಅಳಿಯ ರಾಬರ್ಟ್ ವಾದ್ರಾ ಹೆಸರು ಕೇಳಿ ಬರ್ತಿದೆ. ರಾಹುಲ್ ಗಾಂಧಿಗೆ ಇಲ್ಲಿನ ಸಹವಾಸ ಬೇಡ ಅನ್ನೋ ಮಟ್ಟಕ್ಕೆ ಹೋಗಿರೋ ಕ್ಷೇತ್ರಕ್ಕೆ ವಾದ್ರಾ ತರೋ ಪ್ರಯತ್ನ ನಡೀತಾ ಇದೆ. ಅಷ್ಟಕ್ಕೂ ಕೈ ಭದ್ರಕೋಟೆಯನ್ನೇ ಬುಡಮೇಲಾಗಿಸಿ ಅಲ್ಲಿ ಅಭ್ಯರ್ಥಿ ನಿಲ್ಲಿಸೋಕೆ ಐತಿಹಾಸಿಕ ಪಕ್ಷ ಕಾಂಗ್ರೆಸ್ ಪರದಾಡುವಂತೆ ಮಾಡ್ತಿರೋದು ಹೇಗೆ ಮೋದಿ? ಆ ಬಗ್ಗೆಯೂ ಹೇಳ್ತೀವಿ, ಬನ್ನಿ. ಉತ್ತರ ಪ್ರದೇಶದಲ್ಲಿ ಆ ಎರಡು ಕ್ಷೇತ್ರಗಳು ಈ ಬಾರಿ ಕಾಂಗ್ರೆಸ್ಗೆ ಸವಾಲು. ಅಮೇಥಿ ರಾಯ್ಬರೇಲಿಯ ಕೈ ಅಭ್ಯರ್ಥಿ ಇನ್ನೂ ಫೈನಲ್ ಇಲ್ಲ. ಈ ಎರಡೂ ಕ್ಷೇತ್ರದಿಂದ ಸ್ಪರ್ಧಿಸೋಕೆ ಗಾಂಧಿ ಕುಟುಂಬ ಹಿಂದೇಟು. ರಾಹುಲ್ ಗಾಂಧಿ ಈ ಬಾರಿ ಅಮೇಥಿಯಿಂದ ಸ್ಪರ್ಧೆ ಮಾಡೋದಿಲ್ಲ ಎಂಬುದು ಕನ್ಫರ್ಮ್ ಆಯಿತು. ಆಗ್ಲೇ ಬಿಜೆಪಿ ಒಂದರ್ಥದಲ್ಲಿ ಮೊದಲ ಹಂತದ ಮುನ್ನಡೆಯನ್ನ ಈ ಕ್ಷೇತ್ರದಲ್ಲಿ ಸಾಧಿಸಿದಂತಾಗಿದೆ. ಯಾಕಂದ್ರೆ ಈ ಬಾರಿಯೂ ರಾಹುಲ್ ವಯನಾಡಿನ ಜೊತೆಗೆ ಅಮೇಥಿಯಿಂದ ಸ್ಪರ್ಧಿಸಿ ಕಳೆದ ಬಾರಿಯ ಸೋಲಿಗೆ ಸೇಡು ತೀರಿಸಿಕೊಳ್ತಾರೆ ಅಂತಾನೆ ಕೈ ಕಾರ್ಯಕರ್ತರು ಅನ್ಕೊಂಡಿದ್ರು. ಆದ್ರೆ ಈ ವಿಚಾರದಲ್ಲಿ ಕೈ ಕಾರ್ಯಕರ್ತರಿಗೆ ಆರಂಭಿಕ ಭ್ರಮ ನಿರಸನವಾಗಿದೆ. ಇಲ್ಲಿ ಅದೊಂದು ವಿಚಾರವನ್ನ ಪ್ರಮುಖವಾಗಿ ಗಮನಿಸಲೇಬೇಕು. ಅದೇನೆಂದ್ರೆ ಅತ್ತ ಕೈ ಭದ್ರಕೋಟೆ ಉತ್ತರ ಪ್ರದೇಶದ ರಾಯ್ಬರೇಲಿಯಿಂದ ಕೈ ಅಧಿನಾಯಕಿ ವಿಮುಖರಾಗಿ ರಾಜ್ಯಸಭೆ ಮೂಲಕ ಸಂಸತ್ ಪ್ರವೇಶಿಸಿದ್ರೆ ಇತ್ತ ರಾಹುಲ್ ಅಮೇಥಿಯ ಸಹವಾಸವೇ ಬೇಡ ಎಂಬಂತೆ ದೂರವಾಗಿದ್ದಾರೆ. ಕೆಲ ಮೂಲಗಳ ಪ್ರಕಾರ ಒಂದು ಕಾಲದ ತಮ್ಮ ಭದ್ರಕೋಟೆಯಲ್ಲಿ ಸ್ಪರ್ಧೆ ಮಾಡೋಕೆ ಗಾಂಧಿ ಕುಟುಂಬ ಹಿಂದೇಟು ಹಾಕ್ತಿದೆ ಎನ್ನಲಾಗ್ತಿದೆ. ಅಂದ ಹಾಗೆ ಈ ಎಲ್ಲ ಬೆಳವಣಿಗೆ ನಿಜಕ್ಕೂ ಬಿಜೆಪಿ ಅದಾಗಲೇ ಒಂದು ಹಂತಕ್ಕೆ ತಾನಂದುಕೊಂಡಿದ್ದನ್ನ ಮಹಾಯುದ್ಧಕ್ಕೆ ಮುನ್ನವೇ ಸಾಧಿಸಿಯೇ ಬಿಡ್ತಾ ಎಂಬಂತಾಗಿದೆ. ಈ ಬಾರಿಯೂ ರಾಹುಲ್ ರನ್ನ ಸೋಲಿಸೋ ಹುಮ್ಮಸ್ನಲ್ಲಿದ್ದ ಬಿಜೆಪಿ ಸಂಸದೆ ಸ್ಮೃತಿ ಇರಾನಿ ಎದುರು ರಾಹುಲ್ ಸ್ಪರ್ಧಿಸೋಕೆ ಹಿಂದೇಟು ಹಾಕಿದಂತಿದೆ. ಇನ್ನು ರಾಹುಲ್ ಸದ್ಯ ಸ್ಪರ್ಧೆಯಿಂದ ಹಿಂದೆ ಸರಿದಿರೋ ಅಮೇಥಿ ಕ್ಷೇತ್ರದ ಹಿನ್ನೆಲೆಯಾದ್ರೂ ಏನು, ಅಲ್ಲಿನ ಕೈಪಡೆ ಅದ್ಯಾವ ಮಟ್ಟಕ್ಕೆ ಆಧಿಪತ್ಯ ಹೊಂದಿತ್ತು ಎಂಬುದನ್ನ ತೋರಿಸ್ತೀವಿ. ಕೈ ಭದ್ರಕೋಟೆಯಾಗಿದ್ದ ಅಮೇಥಿ
ಅಂದಹಾಗೆ 1967ರಲ್ಲಿ ಅಸ್ತಿತ್ವಕ್ಕೆ ಬಂದ ಅಮೇಥಿ ಕ್ಷೇತ್ರ ಆ ಸಮಯದಿಂದಲೂ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ಗೆ ಒಂದು ರೀತಿ ಭದ್ರಕೋಟೆ. ಯಾಕಂದ್ರೆ 1967, 1971ರಲ್ಲಿ ಕಾಂಗ್ರೆಸ್ನ ವಿದ್ಯಾಧರ್ ವಾಜಪೇಯಿ ಸತತ ಜಯ ಕಂಡ್ರೆ, ಮತ್ತೆ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಕಿರಿಯ ಪುತ್ರ ಸಂಜಯ್ ಗಾಂಧಿ 1980ರಲ್ಲಿ ಈ ಕ್ಷೇತ್ರದಲ್ಲಿ ವಿಜಯ ಸಾಧಿಸಿದ್ರು. ಆದರೆ 1981ರಲ್ಲಿ ವಿಮಾನ ಅಪಘಾತದಲ್ಲಿ ಅವರು ನಿಧನರಾದರು. ನಿಧನದ ನಂತರ ಅವರ ಹಿರಿಯ ಸಹೋದರ ರಾಜೀವ್ ಗಾಂಧಿ ರಾಜಕೀಯಕ್ಕೆ ಪ್ರವೇಶ ಮಾಡಿದ್ರು. 1981ರಲ್ಲಿ ಅಮೇಥಿಯಿಂದ ರಾಜೀವ್ ಗಾಂಧಿ ಕಣಕ್ಕಿಳಿದ್ರು. ಅದಾದ ಬಳಿಕ 1984, 1989 ಮತ್ತು 1991ರಲ್ಲಿ ನಿರಂತರವಾಗಿ ಗೆಲ್ಲುವ ಮೂಲಕ ಹ್ಯಾಟ್ರಿಕ್ ಬಾರಿಸಿದ್ರು. ಅಮೇಥಿಯಿಂದ ಅಖಾಡಕ್ಕಿಳಿದಿದ್ದ ಸೋನಿಯಾ ಗಾಂಧಿ. ನಿಮಗೆಲ್ಲ 1999ರ ಬಳ್ಳಾರಿ ಲೋಕ ಮಹಾಕದನ ನೆನಪಿನಲ್ಲಿ ಇರಬೇಕಲ್ವೇ? ಅಂದು ಬಿಜೆಪಿಯ ಸುಷ್ಮಾ ಸ್ವರಾಜ್ ವಿರುದ್ಧ ಸೋನಿಯಾ ಗಾಂಧಿ ಬಳ್ಳಾರಿಯಲ್ಲಿ ಕಣಕ್ಕಿಳಿದಿದ್ರು. ಅಲ್ಲದೆ ಅಂದು ಸುಷ್ಮಾ ಸ್ವರಾಜ್ ವಿರುದ್ಧ ಭರ್ಜರಿಯಾಗಿಯೇ ಗೆದ್ದು ಬೀಗುವ ಮೂಲಕ ಒಂದೇ ಬಾರಿಗೆ 2 ಕಡೆ ಗೆಲುವು ಕಂಡಿದ್ರು. ಅಂದು ಸೋನಿಯಾ ಗಾಂಧಿ ಬಳ್ಳಾರಿ ಜೊತೆ ಉತ್ತರ ಪ್ರದೇಶದ ಅಮೇಥಿಯಲ್ಲೂ ಸ್ಪರ್ಧಿಸಿ 2 ಕಡೆ ಜಯಗಳಿಸಿದ್ರು. ಆದರೆ ಬಳ್ಳಾರಿ ಕ್ಷೇತ್ರಕ್ಕೆ ರಾಜೀನಾಮೆ ನೀಡಿ ಅಮೇಥಿಯನ್ನ ಉಳಿಸಿಕೊಂಡ್ರು. 2002ರಿಂದ 2019ರವರೆಗೆ ರಾಹುಲ್ ಗಾಂಧಿ ಅವರು ಅಮೇಥಿ ಕ್ಷೇತ್ರ ಪ್ರತಿನಿಧಿಸಿದ್ರು. ಅಲ್ಲಿಗೆ ಲೋಕಸಭಾ ಕ್ಷೇತ್ರವಾಗಿ ಸ್ಥಾಪನೆಯಾದ ಬಳಿಕ ಅಮೇಥಿ ಒಟ್ಟು 16 ಚುನಾವಣೆ ಕಂಡಿದ್ರೆ ಅದರಲ್ಲಿ ಒಮ್ಮೆ ಜನತಾದಳ 2 ಬಾರಿ ಬಿಜೆಪಿ ಜಯ ಕಂಡ್ರೆ ಕಾಂಗ್ರೆಸ್ 13 ಬಾರಿ ಜಯ ಕಂಡಿದೆ. ಇದರಲ್ಲಿ ಕೇವಲ ಗಾಂಧಿ ಕುಟುಂಬವೇ ಬರೋಬ್ಬರಿ 9 ಬಾರಿ ಗೆದ್ದಿದೆ. ಅಂದ್ರೆ ಅಮೇಥಿ ನಿಜಕ್ಕೂ ಕಾಂಗ್ರೆಸ್ ಜೊತೆಗೆ ಗಾಂಧಿ ಕುಟುಂಬದ ಸುಭದ್ರ ಕೋಟೆಯಾಗಿತ್ತು ಎಂಬುದರಲ್ಲಿ ನೋ ಡೌಟ್. ಹೀಗೆ ಕಾಂಗ್ರೆಸ್ನ, ಅದರಲ್ಲೂ ಕೂಡ ಗಾಂಧಿ ಕುಟುಂಬದ ಭದ್ರಕೋಟೆ ಎಂಬಂತಿದ್ದ ಅಮೇಥಿಯಲ್ಲೀಗ ಖುದ್ದು ಗಾಂಧಿ ಕುಟುಂಬವೇ ಸ್ಪರ್ಧೆ ಮಾಡೋಕೆ ಹಿಂದೇಟು ಹಾಕ್ತಾ ಇದೆ. ಅಲ್ಲದೆ ಗಾಂಧಿ ಕುಟುಂಬ ರಾಬರ್ಟ್ ವಾದ್ರಾರನ್ನ ಕಣಕ್ಕಿಳಿಸೋಕೆ ಚಿಂತನೆ ಕೂಡ ನಡೆಸ್ತಾ ಇದೆ ಎನ್ನಲಾಗ್ತಿದೆ. ಇಲ್ಲಿ ಮತ್ತೊಂದು ಸಂಗತಿ ಅಂದ್ರೆ ಎಲ್ಲ ಬೆಳವಣಿಗೆ ಹಿಂದೆ ಮೋದಿಯ ಭಾರೀ ಲೆಕ್ಕಾಚಾರವೇ ಕೆಲಸ ಮಾಡಿದೆಯಾ ಎಂಬುದು ಕೂಡ ಸ್ಪಷ್ಟವಾಗ್ತಾ ಇದೆ. ರಾಯ್ಬರೇಲಿ ಮತ್ತು ಅಮೇಥಿ ಕ್ಷೇತ್ರಗಳಲ್ಲಿ ಅಭ್ಯರ್ಥಿ ಆಯ್ಕೆ ಮಾಡೋಕೆ ಕಾಂಗ್ರೆಸ್ ಇನ್ನೂ ತಿಣಗಾಡ್ತಾ ಇದೆ. ಇತಿಹಾಸ ತೆಗೆದು ನೋಡಿದ್ರೆ ಇದೇ ಮೊದಲ ಬಾರಿಗೆ ಈ 2 ಕ್ಷೇತ್ರಗಳಿಗೆ ಕ್ಯಾಂಡಿಡೇಟ್ ಘೋಷಿಸೋಕೆ ಕೈ ಇಷ್ಟೊಂದು ಪ್ರಯಾಸ ಪಟ್ಟಿರೋದು ಇದೇ ಮೊದಲು. ಇಲ್ಲಿ ನರೇಂದ್ರ ಮೋದಿ ತಾವಂದುಕೊಂಡಂತೆ ಉತ್ತರ ಪ್ರದೇಶದಿಂದ ಕಾಂಗ್ರೆಸ್ ಪಕ್ಷವನ್ನ ಬೇರು ಸಮೇತ ಕೀಳೋಕಂತಾನೆ ಭಾರಿ ದಾಳವನ್ನ ಉರುಳಿಸಿದ್ರ ಅಂತ ಚರ್ಚೆಯೂ ಕೂಡ ಶುರುವಾಗಿದೆ. ಯಾಕಂದ್ರೆ ಯುಪಿಎ ಕೈಬಿಟ್ಟು ಇಂಡಿ ಕೂಟ ರಚಿಸಿಕೊಂಡಿರುವಂತಹ ಕಾಂಗ್ರೆಸ್ ಅದರ ನಿಯಮದಂತೆ ಉತ್ತರ ಪ್ರದೇಶದಲ್ಲಿ ಬರೋಬ್ಬರಿ 80 ಲೋಕ ಕ್ಷೇತ್ರಗಳ ಪೈಕಿ 63ರನ್ನ ಅಖಿಲೇಶ್ಗೆ ನೀಡಿ ತಾನು ಜಸ್ಟ್ 17 ಕ್ಷೇತ್ರಗಳಲ್ಲಿ ಮಾತ್ರ ಸ್ಪರ್ಧೆ ಮಾಡ್ತಿದೆ. ಇದಲ್ವಾ ಕೈಗೆ ಮೊದಲ ಹಿನ್ನಡೆ ಅಂದ್ರೆ? ಈ ಹಿಂದೆ ಕ್ಷೇತ್ರ ಹಂಚಿಕೆ ವಿಚಾರದಲ್ಲಿ ತಮ್ಮ ವಿರುದ್ಧ ಮುನಿಸಿಕೊಂಡಿದ್ದ ಅಖಿಲೇಶ್ ಸಮಾಧಾನ ಪಡಿಸೋಕೆ ಕೈ ಕೊಟ್ಟಷ್ಟು ಕ್ಷೇತ್ರಕ್ಕೆ ಅನಿವಾರ್ಯವಾಗಿ ತಲೆಯಾಡಿಸಿದೆ. ಈಗ ವಿಚಿತ್ರ ಎಂದ್ರೆ ಆ 17 ಕ್ಷೇತ್ರಗಳ ಪೈಕಿ ತನ್ನ ಭದ್ರ ಕೋಟೆಯನ್ನೇ ಉಳಿಸಿಕೊಳ್ಳೋಕೆ ಕೈ ಹರಸಾಹಸ ಪಡ್ತಿದೆ. ಆದರೆ ಇದೆಲ್ಲದರ ನಡುವೆ ಪ್ರಿಯಾಂಕಾ ಗಾಂಧಿ ಪತಿ ರಾಬರ್ಟ್ ವಾದ್ರಾ ಅಮೇಥಿಯಿಂದ ಕಣಕ್ಕಿಳಿಯೋ ಕುರಿತು ಚರ್ಚೆ ಶುರುವಾಗಿದ್ದು, ಗಾಂಧಿ ಕುಟುಂಬದ ಕೈಲೇ ಆಗದಿದ್ದದ್ದು ಈಗ ವಾದ್ರಾ ಕೈಲಿ ಸಾಧ್ಯವಾಗುತ್ತಾ? ಜೊತೆಗೆ ಕಳೆದ 2019ರಿಂದ ಬಿಜೆಪಿಯ ಪ್ರಬಲ ಕೋಟೆಯಂತಾಗಿರುವಂತಹ ಅಮೇಥಿಯಲ್ಲಿ ಕೈ ಮತ್ತೆ ಗಟ್ಟಿಯಾಗಲಿದೆಯಾ ಎಂಬಂತಾಗಿದೆ. ಇನ್ನು ಅಖಿಲೇಶ್ ಜೊತೆ ದೋಸ್ತಿ ಹಿಡ್ಕೊಂಡು ಅದನ್ನ ಲೋಕ ಎಲೆಕ್ಷನ್ ಮುಗಿಯುವ ತನಕ ನಿಭಾಯಿಸೋ ಅನಿವಾರ್ಯಕ್ಕೆ ಬಿದ್ದಿರುವಂತಹ ಕಾಂಗ್ರೆಸ್ ಏಪ್ರಿಲ್ ಕೊನೆಯ ವಾರದಲ್ಲಿ ರಾಯ್ಬರೇಲಿ ಹಾಗೂ ಅಮೇಥಿ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಲಿದೆ ಎನ್ನಲಾಗ್ತಿದೆ. ಒಟ್ಟಾರೆ ಚಲದಂಕವಲ್ಲ, ನರೇಂದ್ರ ಮೋದಿ ತಾವು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ 10 ವರ್ಷಗಳಲ್ಲಿ ಉತ್ತರ ಪ್ರದೇಶದ ಕಾಂಗ್ರೆಸ್ ಭದ್ರಕೋಟೆಯನ್ನ ಕೆಡವಿ ಅದರ ಅಳಿದುಳಿದ ಬೇರುಗಳನ್ನ ಕಿತ್ತು ಹಾಕೋಕೆ ಮಾಡ್ತಿರುವಂತಹ ಪ್ರಯತ್ನಗಳು ಬಿಜೆಪಿಗೆ ಬಹುತೇಕ ಯಶಸ್ಸು ತಂದುಕೊಡ್ತಿರುವಂತಹ ಲಕ್ಷಣಗಳು ಈ ಎಲ್ಲ ಬೆಳವಣಿಗೆಯಿಂದ ಕಂಡು ಬರ್ತಾ ಇದೆ. ಆದರೆ ಇದೆಲ್ಲವನ್ನ ಈ ಬಾರಿ ಕೈ ಅದು ಹೇಗೆ ನಿಭಾಯಿಸಲಿದೆ ಎಂಬುದು ಸವಾಲಾಗಿದೆ.
ಮೋದಿ ಉತ್ತರ ಪ್ರದೇಶದ ರಾಯ್ಬರೇಲಿ ಹಾಗೂ ಅಮೇಥಿ ಎಂಬ ಎರಡು ಕೈ ಭದ್ರಕೋಟೆಯನ್ನ ವಶಕ್ಕೆ ಪಡೆಯೋಕೆ ಹೂಡಿರೋ ತಂತ್ರ ಅಮೇಥಿ ವಿಚಾರದಲ್ಲಿ ಬಹುತೇಕ ವರ್ಕೌಟ್ ಆಗಿದೆ. ಈ ಬಾರಿ ಅಮೇಥಿ ಜೊತೆಗೆ ರಾಯ್ಬರೇಲಿಯನ್ನು ಕೈನಿಂದ ಕಿತ್ತುಕೊಳ್ಳೋ ಯೋಜನೆಯಲ್ಲಿರೋ ಕೇಸರಿ ಪಡೆಗೆ ಅಮೇಥಿಯಲ್ಲಿ ವಾದ್ರಾ ಎದುರಾಳಿಯಾಗ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ. ಇದೇ ಇವತ್ತಿನ ಬರ್ನಿಂಗ್ ಸ್ಟೋರಿ ಸ್ಪೆಷಲ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.